ನನ್ನ ಮಗಳು ನೇಹಾ ಅಂತ ಹೇಳಿ ಈಸೂರು. ಅವಳು ಆರೋಗ್ಯ ಸರಿ ಇಲ್ಲ ಅಂತಂದು ಹೇಳಿ 5ನೇ ತಿಂಗಳು 2025ರಲ್ಲಿ ದಾರೆ ಕಾಲೇಜಿಂದ ಬರ್ಬೇಕಾದ್ರೆ ಒಂದು ಹಾವು ನೋಡಿದ್ಲು. ಆ ಹಾವು ನೋಡಿ ಅವಳು ಸ್ವಲ್ಪ ಫ್ರ್ಯಾಂಕ್ ಆಗ್ಬಿಟ್ಲು. ಫ್ರ್ಯಾಂಕ್ ಆದಮೇಲೆ ಅವಳಿಗೆ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಇರಿಸು ಮುರಿಸು ಅಂತಂದು ಹೇಳ್ಕೊಂಬಿಟ್ಟು ನಾವು ಈ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಕರೆಸಿ ಬಂದಿವಿ, ಹಿಂಗೆ ಆಗ್ತಾಯಿತ್ತು ಅಂತಂದೇಳಿ. ಆ ನಂತರ ಡಾಕ್ಟ್ರ್ ಮೇಡಮ್ ಏನಂತಂದ್ರೆ ಇಲ್ಲಿ ನಾವು ಮಾತ್ರೆ ಕೊಡ್ತೀವಿ ಅಂತೇಳಿ ಮಾತ್ರೆ ಕೊಟ್ಟಿದ್ರು. ಅವಳು ಕ್ಯೂರ್ ಆಗಿದ್ದು, ನಮ್ಮ ಕುಟಾಗ ಯಥಾಸ್ಥಿತಿಯಾಗಿದ್ಲು. ಅದಕ್ಕಿಂತ ಮುಂಚಿತವಾಗಿ ಅವಳಿಗೆ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತಲ್ಲ, ಗೌರ್ಮೆಂಟ್ ಕಾಲೇಜ್ ಇರೋದ್ರಿಂದ ಅಲ್ಲಿ ಅಟೆಂಡೆನ್ಸ್ ಫುಲ್ ಆಗಲಿಲ್ಲ. ಆ ಅಟೆಂಡೆನ್ಸ್ ಫುಲ್ ಆಗಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವಳಿಗೆ ಹಾಲ್ ಟಿಕೆಟ್ ಬರಲಿಲ್ಲ. ಹಾಲ್ ಟಿಕೆಟ್ ಬರೋದಕ್ಕೆ ಅವಳಿಗೆ ಎಕ್ಸಾಮ್ ಬರಲಿಲ್ಲ ಅಂತೇಳಿ ಅವಳಿಗೆ ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಸರ ಇತ್ತು. ಅವಳು ಒಳ್ಳೆ ಸ್ಟೂಡೆಂಟೇ, ಇಂಟೆಲಿಜೆಂಟ್ ಸ್ಟೂಡೆಂಟ್ ಅವಳು. ಆ ಬೇಸರ ಇತ್ತು. ರಿಸಲ್ಟ್ ಬಂದಾದ್ಮೇಲೆ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಸಣ್ಣ ಪ್ರಮಾಣದ ಒಂದು ಸಣ್ಣ ಬ್ಲೇಡ್ ತಂದು ಬಲಗೈಯಿಂದ ಎಡಗೈ ಕೊಯ್ಕೊಂಡಿದ್ಲು. ಆಮೇಲೆ ಇಲ್ಲಿ ತನು ಮೇಡಮ್ ಅವ್ರು ನಾವು ಕನ್ಸಲ್ಟ್ ಮಾಡಿದ್ವಿ. ಇಲ್ಲ ಕರ್ಕೊಂಬರ್ರಿ ನೀವು, ನಾವು ಅದಕ್ಕೆ ಮೆಡಿಸಿನ್ ಕೊಡ್ತೇವೆ ಅಂತ ಹೇಳಿದರು. ಆ ಪ್ರಕಾರಕ್ಕೆ ಮೊನ್ನೆ ನಾವು 2-3 ದಿವಸದಿಂದ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದಾಗ ಅವ್ರು ನಮಗೊಂದು ಮಾರ್ಗ ಕೊಟ್ಟರು. ಇಲ್ಲ ನಮ್ಮದೇ ಮಾನಸ ದಾರಿ ಅಂತಂದೇಳಿ ಇಲ್ಲೊಂದು ಕ್ಯಾಂಪಸ್ ಐತಿ, ಆ ಕ್ಯಾಂಪಸ್ನ ಮಗು ಬಿಟ್ಟು ಹೋಗ್ರಿ ನೀವು, ಆ 1 ತಿಂಗಳು ನಾನು ನೋಡ್ಕೊಂತೀವಿ. ಅವ್ರಿಲ್ಲಿ ಡ್ಯಾನ್ಸ್ ಐತಿ, ಕ್ಲಬ್ ಇಂಥದ್ದು ಕ್ರಿಕೆಟ್ ಐತಿ, ಬ್ಯಾಡ್ಮಿಂಟನ್ ಐತಿ, ಎಲ್ಲ ಥರದ ಆ್ಯಕ್ಟಿವಿಟೀಸ್ ಐತಿ. ನಿಮ್ಮ ಮಗಳಿಗೆ ಯಾವುದೇ ತೊಂದರೆ ಆಗಲ್ಲ, 24/7 ನಾವು ನೋಡ್ಕೊಂತೀವಿ, ನೀವು ನಮ್ಮ ಮಗಳು ಬಿಟ್ಟು ಹೋಗ್ರಿ ಅಂತೇಳಿ ಭರವಸೆ ತಗೊಂಡ್ರು. ನಾವೊಂದು ಇಲ್ಲ ಮೇಡಮ್ ರೇ, ನಮ್ಮ ಮಕ್ಕಳು ಯಾವತ್ತೂ ಎಲ್ಲೂ ಬಿಟ್ಟಿಲ್ಲ ಅಂತಂದರು. ಇಲ್ಲ ನೀವು ಬಿಟ್ಟು ನೋಡ್ರಿ ಬೇಕಾರೆ, ಇದಕ್ಕೆ ಇಲ್ಲೆಲ್ಲ ವಾಸಿ ಹಾಕಾರ ಅಂತಂದೇಳಿ ನಿನ್ನೆ ಸಾಯಂಕಾಲ ನಮ್ಮ ಕೊಟ್ಟಾಗ 1 ತಿಂಗಳಿಂದ 24,000 ರೂಪಾಯಿ ಪೇಮೆಂಟ್ ಮಾಡ್ಕೊಂಡು ಅಲ್ಲಿ ಲಗನ್ ಹತ್ರ ಐತೆ ಅದು ಮಾನಸ ಆಧಾರ ಅಂತೇಳಿ ಅಲ್ಲಿ ಕರ್ಕೊಂಡು ನಿನ್ನೆ ಮಧ್ಯಾಹ್ನ 3 ಗಂಟೆ ಇಟ್ಟಿದ್ದು ನಮ್ಮ ಮಗು ಬಿಟ್ಟಿವಿ. ನಮ್ಮ ಮಗು ಬಿಟ್ಟಾದ್ಮೇಲೆ ನಾನು ಕೇಳಿದೆ ಅವರಿಗೆ, ಮೇಡಮ್ ಅಲ್ಲಿ ಹೆಂಗೈತೆ ಅಂತ ತೋರಿಸ್ತೀನಿ ಅಂತ ಕೇಳಿದೆ. ಮೊಬೈಲ್ ಅವ್ರು ತೋರಿಸಿದ್ರು. ಮೇಡಮ್ ಇದೇ ಮೊಬೈಲ್ ಹಿಂಗೆ ಐತೋ, ಅಲ್ಲಿ ಏನಾದ್ರು ಬೇರೆ ಟೈಪ್ ಐತೋ ಅಂತ ಹೇಳಿ. ಇಲ್ಲ ಹಿಂಗೆ ಐತೆ, ಅಲ್ಲೇನು ಬೇರೆ ಯಾವುದೂ ಟೈಪ್ ಇಲ್ಲ ಅಂತ ಹೇಳಿದರು. ಅಲ್ಲಿ ನನಗನ್ಸಿರೋ ಮಟ್ಟಿಗೆ ನಾವು ಯಾರು ನೋಡೋಕೆ ಹೋದ್ರೂ ಅಲ್ಲಿ ಬಿಡಲಿಲ್ಲ. ಅಲ್ಲಿ 98% ಹುಚ್ಚರೇ ಇರ್ತಾರಲ್ಲಿ. ನನ್ನ ಮಗಳಿಗೆ 2% ಏನೂ ಆಗಿಲ್ಲ, 10 ಕ್ಯೂರ್ ಆಗಿದ್ದಳು. ಇಡೀ ಶಿವಮೊಗ್ಗನೆಲ್ಲ ಸುತ್ತರ್ಕೊಂಡು ನಮ್ಮ ಕೂಡ 10 ಲವಲವಿಕೆಯಿಂದ ಇದ್ದು ಎಲ್ಲ ಆ್ಯಕ್ಟಿವಿಟೀಸ್ನಾಗ ಇದ್ದಂಥಳು. ಇವ್ರು ಸಡನ್ಲಿ ಕರ್ಕೊಂಡು ಹೋಗಿ ಅಂಥ ಮೆಂಟ್ಲಿರೋಂಥ ಜಾಗಕ್ಕೆ ಹಾಕಿ ರಾತ್ರಿನಾಗೆ ಅವ್ರು ಯಾವ ಥರದ ಟಾರ್ಚರ್ ಕೊಟ್ಟಾರೇನೋ ಗೊತ್ತಿಲ್ಲ. ನನ್ನ ಮಗಳಿಗೆ ಯಾವ ಥರದ ಟಾರ್ಚರ್ ಕೊಟ್ಟಾರೇನೋ ಗೊತ್ತಿಲ್ಲ. ಆ ಟಾರ್ಚರ್ ಸಹಿಸೋಕ್ಕಾಗ್ದೇ ನಾವು 24/7 ನಾನು ನೋಡ್ಕೊತೇವೆ ಅಂತ ಹೇಳಿದರು. ನಾವು ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ನೋಡ್ಕೊತೀವಿ ಅಂತ ಹೇಳಿದರು. ಆದರೆ ಅವ್ರು ಮಾಡಿರೋ ನೆಗ್ಲೆನ್ಸಿಂದ ಅಲ್ಲಿರೋ ಹುಚ್ಚಬಡಕರು ಈ ಡಾಕ್ಟ್ರುಗಳು ಎಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಇವತ್ತು ಬೆಳಗ್ಗೆ 11:30 ಅಷ್ಟಿಗೆ ಅವಳು ನೇಣು ಹಾಕ್ಸಿದ್ದಾರೆ. ಇಕ್ಕಿಗೆ ಅವ್ರು ಹುಚ್ಚಬಡಕರೆಲ್ಲ ಸೇರ್ಕೊಂಡು ನೇಣು ಹಾಕ್ಸಿದ್ದಾರೆ. ಅದಕ್ಕೆ ಇಲ್ಲಿ ಸಿಬ್ಬಂದಿಗಳು ಯಾರು ಅದಕ್ಕೆ ನೋಡಿಲ್ಲ ಮಾಡಿಲ್ಲ. ನಾವು ನೇರವಾಗಿ ಇದನ್ನು ಡಾಕ್ಟ್ರೇ ಆದ್ರೆ ಇದನ್ನು ಹೊಣೆ ಹೊರಬೇಕಾಗತಿ. ಆನಂತರ ನಮಗೆ ನಿಮ್ಮ ಮಗಳು 1 ಗಂಟೆ ಸುಮಾರು ಫೋನ್ ಮಾಡಿ ನಿಮ್ಮ ಮಗಳು ಕೈ ಕೊಯ್ಕೊಂಡಿದ್ದಾಳೆ, ಆದಷ್ಟು ಬೇಗ ಬರ್ರಿ ಅಂತಂದ್ರು. ನಾವು ಅಲ್ಲಿ ಹೋಗೋಣ ಅಂತಂದರೆ ಇಲ್ಲಿ ಬರ್ರಿ ಅಂತಂದರು. ಅವರಲ್ಲಿ ಬಾಡಿ ಸತ್ತಾದ್ಮೇಲೆ ಯಾವ ಪೊಲೀಸಿಗೂ ಇನ್ಫಾರ್ಮ್ ಮಾಡ್ದಂಗೆ ಅಲ್ಲಿಂದ ಇಲ್ಲಿ ನೇರವಾಗಿ ಕರ್ಕೊಂಬಂದು ಅವ್ರು ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಬೇಕಾಗಿರೋಂಥ ಬಿಲ್ಗಳನ್ನೆಲ್ಲ ಕಿತ್ಕೊಂಡಿದ್ದಾರೆ ಅವರು. ಇದು ನನ್ನ ಮಗಳು ಟ್ರೀಟ್ಮೆಂಟ್ ಬುಕ್ ಇದು. ಅವ್ರಿಗೆ ಬೇಕಾಗಿರೋಂಥವನ್ನ ಎಲ್ಲ ಕಿತ್ತಾಕೊಂಡು ಅವ್ರು ಏನೇನು ಬೇಕಾದ್ರಾಗೆಲ್ಲ ಬಂದಿಟ್ಟಿದ್ದಾರೆ. ಇದು ಏನೇ ಆದ್ರೂ ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ರ ಹೊಣೆ ಹೊರಬೇಕಾಗತ್ತಿ. ಇಲ್ಲಿ ಡಾಕ್ಟ್ರುಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನನ್ನ ಮಗಳಿಗೆ ಆಗಿರೋಂಥ ಅನ್ಯಾಯ ಇನ್ನೊಬ್ಬರ ಮಕ್ಕಳಿಗೆ ಯಾರಿಗೂ ಆಗಬಾರ್ದು, ಇಲ್ಲಿ ಕೊನೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಐತೆ ಹೊರತು ಇದರ ಯಾವುದೇ ಥರದ್ದೇನಿಲ್ಲ. ಆ ಡಾಕ್ಟ್ರುಗಳೇನೋ ಅಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ತನು ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಮೇತ ಇದು ಭಾಗಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ನಾನು. ಇನ್ನು ಮುಂದೆ ಈ ಹಾಸ್ಪಿಟ್ಲಿಗೆ ಬರುವಂಥ ಯಾವುದೇ ರೋಗಿಗಳಾಗಲಿ ಯಾರೇ ಆಗಲಿ ಇದನ್ನು ನನ್ನ ಮಗಳದೊಂದು ತಲೆದಿಂಬಾಗಿ ಇಟ್ಕೊಂಡು ಇನ್ನು ಮುಂದೆ ಆಸ್ಪತ್ರೆ ಬರ್ಬೇಕಾದ್ರೆ ಎಲ್ಲರೂ ಎಚ್ಚರದಿಂದ ಬರಬೇಕು ಅಂತ ನಾನು ಮನವಿ ಇದೆ. ನನ್ನ ಹೆಸರು ಹುಚ್ಚಪ್ಪ ಅಂತ ಹೇಳಿ.